నీకు మాట్లాడతాను ಇವರು ಪೊಲೀಸ್ ಅಲ್ಲ ಪೊಲೀಸ್ ಅಂತ ಬಂದು ಕಲೆಕ್ಷನ್ ಮಾಡೋದು ತಪ್ಪು. ಈ ಏರಿಯಾ ಪೊಲೀಸ್ ಅಲ್ರಿ ಅದು ಅಲ್ಲ. ಇವರು ನನಗೆ ಗೊತ್ತಿದೆ ಈ ಏರಿಯಾ ಪೊಲೀಸ್ ಅಂತ. ನಮಸ್ತೆ ಆಜಿ ಸರ್ ಅದು. ಸರ್ ನಮಸ್ತೆ. ಯಾರು ತಾವು ಗೊತ್ತಾಗಲಿಲ್ಲ. ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ, KRS ಪಾರ್ಟಿಯ ಬೆಂಗಳೂರು ಉಪಾಧ್ಯಕ್ಷ. ನೀವು ಈ ಸ್ಟೇಷನ್ ಅವರಂತೂ ಅಲ್ಲ. ಹೆಬ್ಗೋಡಿಯಿಂದ ಹಿಡಿದು ಆನೇಕಲ್ FT ಪೊಲೀಸ್ ಅವರಂತೂ ಅಲ್ವೇ ಅಲ್ಲ. ಯಾಕಂದರೆ ನನಗೆ ಪ್ರತಿಯೊಬ್ಬ ಪೊಲೀಸು ನನಗೆ ಪರಿಚಯ ಇರ್ತಾರೆ. ಇನ್ಸ್ಪೆಕ್ಟ್ರಿಂದ ಹಿಡಿದು DSP ಇಂದ ಹಿಡಿದು SP ವರೆಗೂ ಎಲ್ಲರೂ ಪರಿಚಯ ಇರ್ತಾರೆ. ನೀವು ಯಾವ ಸ್ಟೇಷನ್ ಅಂತ ನಂಗೆ ಅರ್ಥ ಆಗಿದೆ ಸರ್. ನಾನು ಇನ್ನೊಂದು ಬೇಕಾದ್ರೆ ಹೇಳ್ತೀನಿ. ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ. ನೀವು ಪೊಲೀಸ್ ಅಂತ ಹೇಳಿದ್ದೀರಾ, ವೆಲ್ ಆ್ಯಂಡ್ ಗುಡ್, ಒಳ್ಳೆ ಕೆಲಸ ಮಾಡೋಣ. ಬಟ್ ನೀವು ನನಗೆ ಸೂರ್ಯನಗರ ಆಗಿರಲಿ, ಆನೇಕಲ್ ಆಗಿರಲಿ, ಅತಿಬೇಲೆ ಆಗಿರಲಿ, ಸಜ್ಜಾಪುರ ಆಗಿರಲಿ, ಇಲ್ಲ ಜಿಗಣಿ ಆಗಿರ್ಬೋದು, ಇಲ್ಲ ನಮ್ಮ ಹೆಬ್ಗೋಡಿ ಸ್ಟೇಷನ್ ಆಗಿರ್ಬೋದು. ಈಗ ಹೆಬ್ಗೋಡಿ ಇದಕ್ಕೆ ಸೇಟಿಗೆ ಸೇರ್ಕೊಂತು, ಮೊದಲಿತ್ತು. ನಾನು ಎಲ್ಲೂ ನೋಡಲಿಲ್ಲ. ಅದಕ್ಕೆ ನಿಮಗೆ ನಾವು ಈ ಸ್ಟೇಷನ್ ಬೇರೆ ಹೌದು. ನೀವು ವಿಡಿಯೋ ಇಲ್ಲ, ನಾನು ಲೈವ್ ಮಾಡಿದ್ದೀನಿ. ನಾನು ಆವಾಗಲಿಂದನೂ ಮಾಡಿದ್ದೀನಿ, ಇವಾಗಲೇ ಅಂತ. ನೀವು ಆವಾಗಲೇ ಕೇಳ್ತಾ ಇದ್ದಾಗ ನಾನು ಪೊಲೀಸ್ ಅಂತ ಹೇಳಿದಾಗ ತಪ್ಪು. ಪೊಲೀಸ್ ಹೆಸರು ಹೇಳ್ಬಾರ್ದು. ಈಗ ನಾನು KRS ಹೆಸರು ನಾನು ಬಿಲ್ ಮಾಡಿಸಿದ್ದೀನಿ. ಬೇಕಾದ್ರೆ ಬಿಲ್ ಕೊಡ್ತೀನಿ. ನಾನು ಪಟಾಕಿ ತೊಗೊಂಡಿದ್ದೀನಿ, ಸ್ವಲ್ಪ ನನ್ನ ಮಗನ ತೊಗೊಂಡಿದ್ದೀನಿ. ನಾನು ಬಿಲ್ ಕಟ್ಟಿದ್ದೀನಿ. ಬೇಡ ಅಂದ್ರೆ ನಾನು ಕೊಡ್ತೀನಿ. ನನ್ನ ಸ್ವಭಾವನೆ ಹೆಂಗಂದ್ರೆ, ನನ್ನ ದುಡಿಮೆಯಲ್ಲಿ ನನ್ನ ಮಗ, ನನ್ನ ಹೆಂಡತಿ ಬದುಕಬೇಕು. ನನ್ನ ದುಡಿಮೆಯಲ್ಲಿ ನನ್ನ ಹೆಂಡತಿ, ನನ್ನ ಮಗ ಬದುಕಿಲ್ಲ ಅಂದ್ರೆ ಅವರು ಇನ್ನೊಂದು ಥರ ಅಂದ್ಬಿಡ್ತಾರೆ ಅಲ್ವಾ? ತಪ್ಪು ಸರ್. ದುಡ್ಕೊಂತೀನಿ ನಾನು, ಕಷ್ಟಪಡೋಣ. ನಾವಿರೋದೇ ಕಷ್ಟಪಡೋದಕ್ಕೆ. ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಎಲ್ಲ ನೋಡಿ ವೀಕ್ಷಕರೇ, ಪೊಲೀಸ್ ಹೆಸರಲ್ಲಿ, ಅಧಿಕಾರಿಗಳ ಹೆಸರಲ್ಲಿ ನೋಡ್ತಾ ಇದ್ದೀರಾ. ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳೇ, ನಿಮಗೆ ನ್ಯಾಯ ಇದೆಯಾ? ಅನ್ನ ತಿಂತೀರ, ಮನ್ ತಿಂತೀರೇನ್ರಿ ಮುಖ್ಯಮಂತ್ರಿ? ಇಂಥ ಅಧಿಕಾರಿಗಳನ್ನ ಕಲೆಕ್ಷನ್ ಏಜೆಂಟ್ಗಳಾಗಿ ಬಿಟ್ಟು, ಏಜೆಂಟ್ಗಳಿಗಾಗಿ ನೀವು ಅಲ್ಲಿ ವಿಧಾನಸೌಧದಲ್ಲಿ ನಡೆಸ್ತೀರಂದ್ರೆ ನಿಮ್ಗೆ ಮಾನ ಮರ್ಯಾದೆ ಇರಬೇಕು. ನನ್ನ ಹೆಂಡತಿ ಮಗನಿಗೆ ನನ್ನ ದುಡ್ಡಲ್ಲಿ ಪಟಾಕಿ ತೆಗೆದುಕೊಡ್ತೀನಿ, ಅವರು ಬಂದು ಭಿಕ್ಷೆ ಬೇಡಿ ತೆಗೆದುಕೊಡ್ತಾರಲ್ರಿ ಅವ್ರ ಹೆಂಡತಿ ಮಕ್ಕಳು ಪಟಾಕಿಗಳು. ಮಾನ ಮರ್ಯಾದೆ ಇದೆಯಾ ನಿಮ್ಗೆಲ್ಲ? ಮೂರು ಬಿಟ್ಟು ನಿಂತಿದ್ದೀರಿ. ಏನಕ್ಕೆ ನೀವೆಲ್ಲ ಅಧಿಕಾರಿಗಳ ವಿಧಾನಸೌಧದಲ್ಲಿ ಕೂತ್ಕೊಂಡು ಬಡಾಯಿ ಕೊಚ್ಕೊಂತೀರಲ್ರಿ? ನಾನು ಚೀಫ್ ಮಿನಿಸ್ಟ್ರು, ನಾನು ಉಪಮುಖ್ಯಮಂತ್ರಿ, ನಾನಿಂದು ಅದು ಅಂತ ನೋಡ್ರಿ. ಇಂಥ ಭ್ರಷ್ಟಾಚಾರವನ್ನ ಕಡಿವಾಣ ಹಾಕ್ರಿ. ನಾಚಿಕೆ ಆಗಬೇಕು. ಚೀ ಅಂತ ಇದ್ದಾರೆ ಜನ ನಿಮ್ಮನ್ನೆಲ್ಲ. ಮೂರು ಬಿಟ್ಟು ನಿಂತಿದ್ದೀರಾ. ದಯವಿಟ್ಟು ಈಗಾದ್ರೂ ಎಚ್ಚೆತ್ಕೊಂಡು ಇಂಥ ಕಡು ಭ್ರಷ್ಟ ಅಧಿಕಾರಿಗಳನ್ನ ಕಡಿವಾಣ ಹಾಕ್ರಿ. ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಇಲ್ಲಿ ಬಂದ್ಬಿಟ್ಟು ಪೊಲೀಸ್ ಹೆಸರಲ್ಲಿ, ಇನ್ನೊಂದು ಹೆಸರಲ್ಲಿ ದುಡ್ಡನ್ನ ಕೇಳ್ಕೊಂಡು, ಪಟಾಕಿಗಳು ಕೇಳ್ಕೊಂಡು ದುಡ್ಡನ್ನ ಕೇಳ್ಕೊಂಡ್ ಬರ್ತಾ ಇದಾರೆ. ನೀವೆಲ್ಲ ಏನ್ ಮಾಡ್ತಾ ಇದೀರ್ರಿ? ಇಂಥ ಭ್ರಷ್ಟರನ್ನ ಕಡಿವಾಣ ಹಾಕಕ್ಕಾಗಲ್ಲ. ರಾಜೀನಾಮೆ ಕೊಟ್ಟು ತೊಲಗ್ರಿ. ನೀವೆಲ್ಲ ನಮ್ಮ ಸೀಟಲ್ಲಿ ಕೂತ್ಕೊಂಡಿದ್ದೀರಾ ವಿಧಾನಸೌಧದಲ್ಲಿ. ಕೋಟ್ಯಾಂತರ ರೂಪಾಯಿ ನಮ್ಮ ದುಡ್ಡನ್ನು ಹಾಳು ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ. ಛೇ ಸೇಮ್ ಅಂತ ಹೇಳ್ತಾ ಇಷ್ಟಪಡ್ತೀನಿ ಸ್ವಾಮಿ. ನಮಸ್ಕಾರ.